ಬ್ರಾಹ್ಮಣರಿಗೆ 70% ಸಿಗಿದೆ. ಮೆರ್ಚೆಂಟ್ ಕ್ಲಾಸ್, ರಜಪೂತ್ಸ್ ಉಳಿದಿದ್ದು. ಅಂದರೆ ಜುಡಿಷಿಯರಿ ಈಸ್ ಕಂಟ್ರೋಲ್ಡ್ ಬೈ ದಿ ಒಲಿಗಾರ್ಕಿ ಆಫ್ ಇಂಡಿಯನ್ ಕ್ಯಾಸ್ಟ್ ಹಿರಾರ್ಕಿ. ಬ್ರಾಹ್ಮಣ, ಬನಿಯ, ಕ್ಷತ್ರಿಯ ಅವ್ರ ಕೈಯಲ್ಲೇ ಇದೆ. ಸೊ ಎಲ್ಲ ಕಮ್ಯುನಿಟೀಸ್ಗೆ ಈಕ್ವಲ್ ರೆಪ್ರೆಸೆಂಟೇಷನ್ ಸಿಕ್ಕಿದ್ದರೆ ಈ ಥರ ಜಡ್ಜ್ಮೆಂಟ್ ಇದು ಬರ್ತಾ ಇಲ್ಲ. ಏನಾಗುತ್ತೆ ಅಂದರೆ ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು, ಲಾ ಮೇಕರ್ ಆದರೆ ಲಾ ಕೀಪರು ಇಂಥ ಕೆಲಸಗಳು ಮಾಡ್ತಾರೆ. ಖರೀದಿ ಮಾಡಿದ್ರು, ತಂಗಿಗೆ ದಾನ ಕೊಟ್ಟರು, ಕೊಡಬಾರ್ದಾ? ಗಿಫ್ಟ್ ಡೀಡ್ ಅಂದು ಎಲ್ಲಿಂದ ಬಂತು? ಗಿಫ್ಟ್ ಡೀಡ್ ಇಟ್ ಈಸ್ ಆಸ್ ಪರ್ ಲಾ, ಆಸ್ ಪರ್ ಕಾನ್ಸ್ಟಿಟ್ಯೂಷನ್. ಗಿಫ್ಟ್ ಕೊಟ್ಟರು, ತಪ್ಪೇನಿದೆ? ಅದನ್ನು ಸರ್ಕಾರ ಅಕ್ವೈರ್ ಮಾಡ್ತಾರೆ, ತಪ್ಪೇನಿದೆ? ಅಕ್ವೈರ್ ಮಾಡಿದರೆ ಕಾಂಪನ್ಸೇಷನ್ ಕೊಡಬೇಕು, ತಪ್ಪೇನಿದೆ? ಕಾಂಪನ್ಸೇಷನ್ ದುಡ್ಡು ಕೊಡ್ಬೋದು, ಸೈಟು ಕೊಡ್ಬೋದು, ತಪ್ಪೇನಿದೆ? ಈಗ ಜುಡಿಷಿಯರಿ ಅದರ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ, ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಒಂದು ಮೆಮೊರಂಡಮ್ ಸಬ್ಮಿಟ್ ಮಾಡ್ತಾರೆ. ಅದು ಭಾರಿ ಇಂಪಾರ್ಟೆಂಟು. ಈಕ್ವಲ್ ರೆಪ್ರೆಸೆಂಟೇಷನ್ ಟು ಆಲ್ ಕಮ್ಯುನಿಟೀಸ್ ಅಂತ ಹೇಳ್ತಾರೆ. ಈಕ್ವಲ್ ರೆಪ್ರೆಸೆಂಟೇಷನ್ ಕಮ್ಯುನಿಟಿ ವೈಸ್, ಎಲ್ಲ ಕಮ್ಯುನಿಟಿಗೆ ರೆಪ್ರೆಸೆಂಟೇಷನ್. ಆಡಳಿತ ಅಂದರೆ ಜುಡಿಷಿಯರಿ, ಲೆಜಿಸ್ಲೇಟರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಅಲ್ಲಿ ಇರಬೇಕು ಅಂದು. ಸೊ ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀನಿ. ದಟ್ ಈಸ್ ಇಟ್ಸ್ ನಾಟ್ ಎ ಸೆಮಿನಾರ್ ಆನ್ ದ್ಯಾಟ್. ಸೊ ಈಗ 2018 to 2023 ನೋಡಿ, ಈ ದೇಶದಲ್ಲಿ 25 ಹೈಕೋರ್ಟ್ಸ್ ಇದೆ. ಸೊ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ 1114 ಇರೋರು 860 ಪೋಸ್ಟ್ ಆಕ್ಯುಪೈ ಮಾಡಿದ್ದಾರೆ. ಅಪಾಯಿಂಟ್ಮೆಂಟು 512. ಅದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್, ಎಲ್ಲ ಕಮ್ಯುನಿಟೀಸ್, ಬ್ಯಾಕ್ವರ್ಡ್ ಕ್ಲಾಸ್, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್, ಅವ್ರಿಗೆ 11% ಸಿಕ್ಕಿದೆ. 11% ಫಾರ್ ಎಂಟೈರ್ ಬ್ಯಾಕ್ವರ್ಡ್ ಕ್ಲಾಸ್. ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ 1930 ಸೆನ್ಸಸ್ ಪ್ರಕಾರ 52 ಅಂತಾರೆ. ಈಗ ಸೆನ್ಸಸ್ ಮಾಡಿದರೆ ಡೆಫಿನೆಟ್ಲಿ 65% ಇರುತ್ತೆ. ಸೊ ಪಾಪ್ಯುಲೇಷನ್ ವೈಸ್. ಸೊ 11.2% ಅವ್ರಿಗೆ ಸಿಕ್ಕಿದೆ, ಅಂದರೆ 76 ಪೋಸ್ಟು. ಎಸ್ ಸಿ ಶೆಡ್ಯೂಲ್ಡ್ ಕ್ಯಾಸ್ಟ್ 17% ಪಾಪ್ಯುಲೇಷನ್, 3% ಪೋಸ್ಟಿಂಗ್ ಸಿಗಿದೆ ಹೈಕೋರ್ಟ್ ಜಡ್ಜಸ್ಸು. ಆದಿವಾಸಿಸ್ 8%, 1% ಪೋಸ್ಟಿಂಗ್ ಸಿಕ್ಕಿದೆ, ಬೇರೆ 3 ಮೆಂಬರ್ಸು. ಅಂದರೆ ಉಳಿದಿದ್ದು ಯಾರು? ಬ್ರಾಹ್ಮಣರಿಗೆ 70% ಸಿಕ್ಕಿದೆ, 70%. ಆ್ಯಂಡ್ ಮೆರ್ಚೆಂಟ್ ಕ್ಲಾಸ್, ರಜಪೂತ್ಸು ಉಳಿದಿದ್ದು. ಅಂದರೆ ಜುಡಿಷಿಯರಿ ಈಸ್ ಕಂಟ್ರೋಲ್ಡ್ ಬೈ ದಿ ಒಲಿಗಾರ್ಕಿ ಆಫ್ ಇಂಡಿಯನ್ ಕ್ಯಾಸ್ಟ್ ಹಿರಾರ್ಕಿ. ಬ್ರಾಹ್ಮಣ, ಬನಿಯ, ಕ್ಷತ್ರಿಯ ಅವ್ರ ಕೈಯಲ್ಲೇ ಇದೆ. ಸೊ ಎಲ್ಲ ಕಮ್ಯುನಿಟೀಸ್ಗೆ ಈಕ್ವಲ್ ರೆಪ್ರೆಸೆಂಟೇಷನ್ ಸಿಕ್ಕಿದ್ದರೆ ಈ ಥರ ಜಡ್ಜ್ಮೆಂಟ್ಗಳು ಬರ್ತಾ ಇಲ್ಲ. ಒಂದು ರಿಪೋರ್ಟಿಂಗು, ಅಪಾಯಿಂಟ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಂದರೆ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಒಂದು 55, ಈಗ ಮೋದಿ ಅವರ ಕಾಲದಲ್ಲಿ ಒಂದು 53, 107 ಜನ ಜಡ್ಜಸ್ ಅಪಾಯಿಂಟ್ ಆಗಿದ್ದಾರೆ. ನೋಡಿ, ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ ಜಡ್ಜಸ್ಸು ಬರೀ ಕಡಿಮೆ. ಅಂದರೆ ಅವ್ರ ತೀರ್ಪು, ಯಾವುದೇ ತೀರ್ಪು ಕೊಡಲಿ, ನನ್ನ ಕಡೆ ಆಗಲಿ ನನಗೆ ವಿರೋಧ ಆಗಲಿ, ಸಂವಿಧಾನ ಪ್ರಕಾರ ಜಡ್ಜ್ಮೆಂಟ್ ಕೊಡೋರು ಭಾರಿ ಕಡಿಮೆ ಆಗಿಬಿಟ್ಟಿದ್ದಾರೆ. ಈಗ ಜಡ್ಜ್ಮೆಂಟ್ ಹೆಂಗಾಗುತ್ತಂದರೆ ರಾಮಾಯಣ, ಮಹಾಭಾರತ, ಏಕಲೈವ, ಸಂಬುಗ, ಭಗವದ್ಗೀತಾ, ಸತೂರ್ವರ್ಣಿಯಂ ಮಯಾ ಸೃಷ್ಟಂ, ಇದರ ಆಧಾರದ ಮೇಲೆ ತೀರ್ಪುಗಳು ಬರ್ತಾ ಇದೆ. ಈ ಅಯೋಧ್ಯ ಜಡ್ಜ್ಮೆಂಟು ಹೆಂಗೆ ಬಂತು? ಸಂವಿಧಾನ ಪ್ರಕಾರ ಬಂದಿಲ್ಲ ಅದು. ಇಟ್ಸ್ ಆಲ್ ಇಫ್ಸ್, ಬಟ್ಸ್, ಡಾಟ್ಸ್. ಸೊ ಈ ಥರ ಜಡ್ಜ್ಮೆಂಟ್ಗಳು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನೂ ಜಾಸ್ತಿ ಮಾತಾಡೋಕ್ಕೆ ಬಂದಿಲ್ಲ, ಸ್ವಲ್ಪ ಒಂದು ಟಚಿಂಗ್ ಅಷ್ಟೇ. ನೋಡಿ, ಈಗ ಇರೋ ಪರಿಸ್ಥಿತಿ, ಈಗ ಇದು ಏನು 14 ಸೈಟು ಇದು ಹೇಳ್ತಾರೆ, ಇದು ಏನಾಗ್ತಾ ಇದೆ? ಸಿಸೋಡಿಯಾ, ಕೇಜ್ರಿವಾಲು, ತಮಿಳ್ನಾಡಲ್ಲಿ ಸೆಂದಿಲ್ ಬಾಲಾಜಿ, ಹೇಮಂತ್ ಸೊರೇನ್, ಇದೆಲ್ಲನೂ ಮ್ಯಾನ್ಯುಫ್ಯಾಕ್ಚರ್ಡ್, ಫ್ಯಾಬ್ರಿಕೇಟೆಡ್ ಇನ್ವೆಸ್ಟಿಗೇಷನ್.
ಇದು ಏನಾಗುತ್ತೆ ಅಂದರೆ ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು. ಲಾ ಮೇಕರ್ ಆದರೆ ಲಾ ಕೀಪರು ಇಂಥ ಕೆಲಸಗಳು ಮಾಡಿಬಿಡ್ತಾರೆ. ಸೊ ಕನೆಕ್ಷನ್, ನೆಕ್ಸಸ್ ಬಿಟ್ವೀನ್ ದ ನೆಕ್ಸಸ್ ಅಲ್ಲ, ಲಾ ಬ್ರೇಕರೇ ಲಾ ಮೇಕರ್ ಆಗಿ ಬಂದುಬಿಟ್ರೆ ಹಿಂಗೆ ಆಗ್ಬಿಡುತ್ತೆ ಗಾಚಾರ. ಲಾ ಕೀಪರ್ ಏನು ಮಾಡೋಕ್ಕಾಗ್ತಾರೆ? ಸೊ ಲಾ ಮೇಕರ್ ಬಿಕಮ್ ಲಾ ಬ್ರೇಕರ್, ಇದು ಆಗುತ್ತೆ. ಸೊ ಇದು ಆದರೆ ಇದು ಈಗ ಸಿದ್ದರಾಮಯ್ಯವ್ರದ್ದು ನೋಡಿದರೆ, ನಾನು ಸುಮಾರು ಟಿ ವಿಗಳಲ್ಲಿ ಕೇಳಿದ್ದಾರೆ, ಹೇಳಿದ್ದೀನಿ ನಾನು, ತಪ್ಪೇ ಇಲ್ಲ, 0 ಕೇಸ್. ಸೊ 0 ಕೇಸನ್ನು 100% ಕೇಸ್ಗೆ ತಂದಿದ್ದಾರೆ. ಈಗ ಗವರ್ನರು ನಾಗ್ಪುರಿಂದ ಡೆಲ್ಲಿಗೆ ಹೋಗಿ ಹಿಂಗೆ ಬಂದುಬಿಟ್ಟಿದ್ದಾರೆ. ನಾಗ್ಪುರ್ ಪ್ರಾಡಕ್ಟು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ. ಆಯಿತು. ಈಗ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಬಂದಿದೆ. ಇಡಿ, ಎಂಗೇಜ್ಮೆಂಟ್ ಡೈರೆಕ್ಟ್ರೇಟು, ಇನ್ನೊಂದು ನ್ಯಾಷನಲ್ ಇನ್ಹ್ಯೂಮನ್ ಏಜೆನ್ಸಿ, NIA, ಎಲ್ಲನೂ ನಾಗ್ಪುರ್ ಪ್ರಾಡಕ್ಟ್ಸು. ಸೊ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸ್ ಎಲ್ಲ ಇದೇ ಕೆಲಸನೇ ಮಾಡ್ತಾ ಇದ್ದಾರೆ. ಇದು ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಕೇಸ್ ಹಾಕ್ತಾರೆ. ಇಲ್ಲಿ ಸಿದ್ದರಾಮಯ್ಯವ್ರ ಮೇಲೆ ಹೇಳೋಕ್ಕೆ ಏನಿಲ್ಲ. 1935ನಲ್ಲಿ ಅಲಾಟ್ಮೆಂಟ್ ಆಗುತ್ತೆ, ಡಿನೋಟಿಫಿಕೇಷನ್ ಆಗುತ್ತೆ, ನೋಟಿಫಿಕೇಷನ್ ಆಗುತ್ತೆ, ಒರಿಜಿನಲ್ ಓನರ್ಗೆ ಹೋಗುತ್ತೆ. ಒರಿಜಿನಲ್ ಓನರಿಂದ 2005 ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡ್ತಾರೆ. ಖರೀದಿ ಮಾಡೋದು ತಪ್ಪ? ಆಸ್ತಿನೇ ಖರೀದಿ ಮಾಡಬಾರ್ದು, ಇಡಿಗಳು ಬಂದುಬಿಡ್ತಾರೆ. ಆಸ್ತಿ ಖರೀದಿ ಮಾಡಿದ್ರೆ ತಪ್ಪೊಂದು ಸಂವಿಧಾನದಲ್ಲಿದ್ದ ಅಂದರೆ ಅವ್ರು ಹೇಳೋದಂದರೆ ಸರಿಯಾಗಿ ಹೇಳ್ತಾರೆ. ಈಗ ನಿಮ್ಮ ಮನುಸ್ಮೃತಿ ಓದಿದರೆ, ಭಗವದ್ಗೀತೆ ಓದಿದರೆ, ಶೂದ್ರರು ಜಮೀನು ಖರೀದಿ ಮಾಡಬಾರ್ದು ಅಂತ ಅಲ್ಲಿ ಹೇಳಿದ್ದಾರೆ. ಅದನ್ನು ಈಗ ಜಾರಿಗೊಳಿಸ್ತಾ ಇದ್ದಾರೆ. ಅಂದರೆ ಕುರುಬರು ಜಮೀನು ಖರೀದಿ ಮಾಡಿದರೆ ಇಡಿ ಬರುತ್ತೆ ಅಂತ ಅರ್ಥ ಆಗುತ್ತೆ. ಜಮೀನು ಖರೀದಿ ಮಾಡಿದರೆ ತಪ್ಪಂದರೆ ಹೆಂಗಯ್ಯ ಇದು? ಖರೀದಿ ಮಾಡಿದ್ರು ತಂಗಿಗೆ ದಾನ ಕೊಟ್ಟರು, ಕೊಡಬಾರ್ದಾ? ಗಿಫ್ಟ್ ಡೀಡ್ ಅಂದು ಎಲ್ಲಿಂದ ಬಂತು? ಗಿಫ್ಟ್ ಡೀಡ್, ಇಟ್ ಈಸ್ ಆಸ್ ಪರ್ ಲಾ, ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಗಿಫ್ಟ್ ಕೊಟ್ಟರು, ತಪ್ಪೇನಿದೆ? ಅದನ್ನು ಸರ್ಕಾರ ಅಕ್ವೈರ್ ಮಾಡ್ತಾರೆ, ತಪ್ಪೇನಿದೆ? ಅಕ್ವೈರ್ ಮಾಡಿದರೆ ಕಾಂಪನ್ಸೇಷನ್ ಕೊಡಬೇಕು, ತಪ್ಪೇನಿದೆ? ಕಾಂಪನ್ಸೇಷನ್ ದುಡ್ಡು ಕೊಡ್ಬೋದು, ಸೈಟು ಕೊಡ್ಬೋದು, ತಪ್ಪೇನಿದೆ? ತಪ್ಪಿದೋ ತಪ್ಪಿಲ್ವೋ? ಇವ್ರದ್ದು ಮುಖ್ಯಮಂತ್ರಿದು ಪಾತ್ರ ಏನಿತ್ತು ನೋಡಿ. ಈಗ ಗಲಾಟ ಏನು ಅವ್ರ ಹೆಸರುಗಳೇ ಸರಿಯಾಗಿ ಬರೋದಿಲ್ಲ. ಮಾಡೋ ಕೆಲಸಗಳು ಅಂಥದ್ದು ಇಲ್ಲ, ಅವ್ರು ಮಾಡೋ ಕೆಲಸಗಳು ಅಂಥದ್ದು, ಅದರಿಂದ ಮೈಂಡ್ ಒಳಗಡೆ ಹೋಗೋದಿಲ್ಲ ಅದು. ಗಲಾಟೆ ಮಾಡೋಕ್ಕೆ ಗಲಾಟೆ ಕೊಟ್ಬಿಟ್ರು ನೋಡಿ. ಅವರು ಸ್ಯಾಂಕ್ಷನ್ ಬೇರೆಯವ್ರ ಮೇಲೆಲ್ಲ ಪೆಂಡಿಂಗ್ ಇದೆ. ಇದು ಏನು ಇಂಪಾರ್ಟೆಂಟು? ಕೋಟ್ಯಾಂತರ ರೂಪಾಯಿ, 1000 ಕೋಟಿ, 500 ಕೋಟಿ, 300 ಕೋಟಿ ಗನಿ ಏನೇನೋ ಪೆಂಡಿಂಗ್ ಇದೆ. ಯಾರ್ಯಾರ ಮೇಲೇನೋ ಪೆಂಡಿಂಗ್ ಇದೆ. ಇವ್ರಿಗೇನೋ ಮೆಣಸಿನ್ಕಾಯಿ ಎಲ್ಲ ಇಟ್ಟಂಗೆ ಇವ್ರ ಮೇಲೆ ಕೊಟ್ಬಿಟ್ರು. ಇದಕ್ಕೆ ಸ್ಯಾಂಕ್ಷನ್ನು. ವೇರ್ ಇಸ್ ದಿ ಅಪ್ಲಿಕೇಶನ್ ಆಫ್ ಮೈಂಡ್? ಸ್ಯಾಂಕ್ಷನ್ ಏನಕ್ಕೆ ಕೊಟ್ಟರು? 17, 19, 218 ಆಪ್ ಭಾರತೀಯ ನ್ಯಾಯ ಸಂಹಿತ, ಇಂಡಿಯನ್ ಪೆನಲ್ ಕೋಡ್ಗೆ ಹೆಸರು ಹೆಂಗಿಟ್ಟಿದ್ದಾರೆ ನೋಡಿ. ದಂಡನ ಬಿಟ್ಟು ನ್ಯಾಯ ಹೆಂಗೆ ಬರುತ್ತೆ? ಅದು ಯಾವ ಭಾಷೆ? ಅದು ಕನ್ನಡನೂ ಇಲ್ಲ, ತೆಲುಗು ಇಲ್ಲ, ಮಲಯಾಳಮೂ ಇಲ್ಲ. ಅದು ಯಾವುದೋ ದೇವ ಭಾಷೆ ಅಂತ. ನೀವು ದೇವ್ರ ಹತ್ರ ಮಾತಾಡ್ಕೋಬೇಕು, ಇಲ್ಲಿ ಬಂದು ಯಾಕೆ ಮಾತಾಡ್ತೀರಾ? ಓಕೆ, ಅದು ಕರೆಕ್ಟ್ ಕೂಡ ಇದೆ ನೋಡಿ. ಅದರಲ್ಲಿ ಸ್ಯಾಂಕ್ಷನ್ ಕೊಟ್ಬಿಟ್ರು. 7 ಪ್ರಕಾರ ಕರಪ್ಷನ್ ಇರಬೇಕು, ಬ್ರೈಬರಿ. ದುಡ್ಡು ಎಲ್ಲಿದೆ? ದುಡ್ಡು ಇಲ್ಲ, ಇನ್ಫ್ಲೂಯೆನ್ಸು ಇಲ್ಲ ಅನ್ನೋದ್ರ ಬಿಟ್ಟು ಬೇರೆ ಏನೂ ಇಲ್ಲ. ಹೆಂಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಅಂದರೆ, ಮೊಣಗಾಲಿದೆ ಗೊತ್ತಾ? ಮೊಣಗಾಲು ನಮ್ಮದು. ಮೊಣಗಾಲಿಗೂ ಬೋಡಿ ತಲೆಗೆ ಮುಟ್ಸೋಕ್ಕಾಗತ್ತಾ? ಆದರೆ ಗ್ಯಾಲಟ್ ಅವ್ರು ಆಗ್ಬಿಟ್ಟಿದ್ದಾರೆ. ಮೊಣಗಾಲಿಗೆ ಬೋಡಿ ತಲೆಗೆ ಮುಟ್ಸಾಕ್ಬಿಟ್ಟಿದ್ದಾರೆ. ಯು ಪುಟ್ ಎ ನಾಟ್ ಟು ದ್ಯಾಟ್, ಇಟ್ಸ್ ಇಂಪಾಸಿಬಲ್. ಅದೇನೋ ಹೈಕೋರ್ಟ್ಗೆ ಹೋಯ್ತು, ಆರ್ಡ್ರ್ ಪಾಸ್ ಮಾಡಿದ್ದಾರೆ,
ಇಟ್ ಈಸ್ ಸಬ್ಜೆಕ್ಟ್ ಟು ಚಾಲೆಂಜ್ ಇನ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಲ್ಲಿ SLP ಹಾಕಿದರೆ ಈ 10 ಕಮಾಂಡ್ಮೆಂಟ್ಸ್ ಏನೇನು ಮಾಡಿದ್ದಾರೆ ಎರೋನಿಯಸ್ ಅಂದು ಬರೀತಾರೆ. ನಾನೇನು ಎರೋನಿಯಸ್ ಅಂದು ಹೇಳೋದಿಲ್ಲ. ಪೆಟಿಷನ್ ಹಾಕಿದರೆ ಎರೋನಿಯಸ್ ಅಂದು ಹೇಳಬೇಕು. ಅದು ಆಲ್ ಟುಗೆದರ್ ಡಿಫರೆಂಟ್ ಇಶ್ಯೂ. ಈಗ ED ಬಂದುಬಿಟ್ಟಿದೆ. ಇದು ಬರೀ ಆಶ್ಚರ್ಯ. ಕಾನೂನು ಗೊತ್ತಿಲ್ವಾ? ED ಯಾವಾಗ ಬರುತ್ತೆ? ಪ್ರಿಡಿಕೇಟ್ ಅಫೆನ್ಸ್ ಅಂದರೆ ಏನು? ಬ್ಲಾಕ್ ವೈಟ್ ಆದರೆ ED ಬರಬೇಕು. ಫ್ರಾಡ್ ದುಡ್ಡು, ನರ್ಕೋಟಿಕ್ ಡ್ರಗ್ಸ್ ದುಡ್ಡು, ಸ್ಮಗ್ಲಿಂಗ್ ದುಡ್ಡು, ಭ್ರಷ್ಟಾಚಾರ ದುಡ್ಡು, ಏನು ಈ ಥರ ಇಲ್ಲೀಗಲ್ ಮನಿ ಬ್ಲ್ಯಾಕನ್ನು ವೈಟ್ ಮಾಡಿದರೆ ED ಬರಬೇಕಾ? ಬ್ಲ್ಯಾಕು ಇಲ್ಲ, ವೈಟು ಇಲ್ಲ, ED ಬರುತ್ತೆ. ಹೆಂಗೆ ಬಂತು? ಬ್ಲ್ಯಾಕು ಇಲ್ಲ, ವೈಟು ಇಲ್ಲ, ED ಬರುತ್ತೆ. ಇಟ್ಸ್ ಇಲ್ಲೀಗಲ್. ED ಮೇಲೆ ಕೂಡ ಆ್ಯಕ್ಷನ್ ತಗೋಬೇಕಾಗತ್ತೆ. ಯಾರಾಗಲೂ ಒಂದು ದೂರ ಹಾಕಿ. ತಪ್ಪು ಮಾಡಿದರೆ ತಪ್ಪೇ. ಬಿಲ್ಡಿಂಗ್ ಎ ಫ್ಯಾಬ್ರಿಕೇಟೆಡ್ ರೆಕಾರ್ಡ್ ಈಸ್ ಆಲ್ಸೋ ಅನ್ ಅಫೆನ್ಸ್ ಅಲ್ವಾ? ಎಲ್ಲ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಮ್ಮ ನಿಮ್ಮಿ ಮಾಮಿ ಗೊತ್ತಾ ನಿಮಗೆ? ನಿಮ್ಮಿ ಮಾಮಿ, ನಿಮ್ಮಿ ಆಂಟಿ ಗೊತ್ತಿಲ್ವಾ? ಅವ್ರ ಮೇಲೆ ದೂರ ಹಾಕಿದ್ದು ನಾನೇ. ನಿರ್ಮಲಾ ಮೇಡಮ್, ನಿರ್ಮಲಾ ಆಂಟಿನ ಶಾರ್ಟ್ ಫಾರ್ಮ್ ನಿಮ್ಮಿ ಆಂಟಿ. ಅದು ಕನ್ನಡದಲ್ಲಿ, ತಮಿಳಲ್ಲಿ ನಿಮ್ಮಿ ಮಾಮಿ. ಗೊತ್ತಿಲ್ಲ ಅಂದ್ಬಿಟ್ರು ಸಾಹೇಬ್ರು. ಅದು ಕಂಪ್ಲೇಂಟ್ ಆಗ್ತಾ ಅದು ಒಂದೇ ದಿವಸದಲ್ಲಿ ಸ್ಟೇ ಕೊಟ್ಬಿಟ್ಟಿದ್ದಾರೆ. ಆಯಿತು. ಅದರಲ್ಲಿ 8,000 ಕೋಟಿ ಇದೆ, 8,000 crores. ಸೊ ಅದು ಬ್ಲಾಕು ವೈಟ್ ಆಯಿತು. ಬ್ಲಾಕು ಇದೆ, ವೈಟು ಇದೆ, ಸ್ಟೇನೂ ಇದೆ. ಬ್ಲಾಕು ಇಲ್ಲ, ವೈಟು ಇಲ್ಲ, ಸ್ಟೇನೂ ಇಲ್ಲ. ಯಾರ ಕೇಸು ನನಗೆ ಗೊತ್ತಿಲ್ಲಪ್ಪ. ಸೊ ಪ್ರಿಡಿಕೇಟ್ ಅಫೆನ್ಸ್ ಇದ್ರೆ ಮಾತ್ರ. ಈಗ 2017 ಸುಪ್ರೀಂ ಕೋರ್ಟ್, 2014 ಡೆಲ್ಲಿ, 2020 ಜಸ್ಟಿಸ್ ಕನ್ವಲ್ಕರ್ ಜಡ್ಜ್ಮೆಂಟ್, ಇದೆಲ್ಲ ಓದಿದ್ರೆ ಅದು ಇಲ್ ಗಾಟನ್ ಮನಿ ಎಂದು ಪ್ರೂವ್ ಮಾಡಿದರೆ ಮಾತ್ರ ED ಹೋಗುತ್ತೆ, ಇಲ್ಲಾಂದರೆ ಹೋಗೋದಿಲ್ಲ. ಇದರಲ್ಲಿ ಕನ್ಫ್ಯೂಷನ್ ಏನಂದರೆ FIR, ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟು, 154 FIR ಬೇರೆ ಬೇರೆ, ಇದಕ್ಕೆ ಸಂಬಂಧ ಇಲ್ಲ. ದೇ ಕ್ಯಾನ್ ಇನ್ವೆಸ್ಟಿಗೇಟ್ ವಿತೌಟ್ ಎನ್ ಡಾಕ್ಯುಮೆಂಟ್. ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್ ಅದು ಯಾಕೆ ಮಾಡಿದರು? ಇದೆಲ್ಲ ಯಾಕೆ ಮಾಡಿದ್ರು ಅಂದರೆ ಉತ್ತರ ನಾನೇ ಹೇಳ್ಬಿಡ್ತೀನಿ. ಆಪರೇಷನ್ ಕಮಲ ಮಾಡೋಕ್ಕೆ ಶುರು ಆಗಿಬಿಟ್ಟಿದೆ. ಡೈರೆಕ್ಟ್ ಏನು ಇಂಡೈರೆಕ್ಟು? ಆಪರೇಷನ್ ಕಮಲ. ಅಧಿಕಾರಕ್ಕೆ ಬರಬೇಕಂದ್ರೆ ಕೆಲಸ ಇಲ್ಲ, ಹೋರಾಟ ಇಲ್ಲ, ಊಟ ಇಲ್ಲ, ಹೋರಾಟ ಇಲ್ಲ, ಕೂಲಿ ಇಲ್ಲ, ಹೋರಾಟ ಇಲ್ಲ, ಬಂಡವಾಳ ಇಲ್ಲ, ಹೋರಾಟ ಇಲ್ಲ, ಏನು ಹೋರಾಟ ಇಲ್ಲ. ಈ ಥರ ಒಂದು ED ಗವರ್ನರು ಸ್ಯಾಂಕ್ಷನ್ ಇಟ್ಕೊಂಡು ರಾಜಕೀಯ ಪಾದಯಾತ್ರೆ, ರಿಸೈನ್ ಮಾಡಿದರೆ ನೀವು ಬಂದು ಕೂತ್ಕೊಳ್ಳೋದಾ? ಬಂದುಬಿಟ್ರೆ 40% ಕಮಿಷನ್ ಹೊಡಿಯೋದಾ? ಸೊ ದಿಸ್ ಈಸ್ ಪ್ರೋಸೆಸ್ ಟುವರ್ಡ್ಸ್ ಆಪರೇಷನ್ ಕಮಲ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಅದರಿಂದ ದಿ whole legal process, both in the form of Prevention of Corruption Act, Section 7, 9, 11, 13, consequently Section 17 and 19 of Prevention of Corruption Act, ಇದು ಯಾವುದಕ್ಕೂ ಪ್ರೇಮ ಫೇಸಿ ಮೆಟೀರಿಯಲ್ ಇಲ್ಲ. ದೇರ್ಫೋರ್ ಏನಾಗುತ್ತೆ? ಸಿದ್ದರಾಮಯ್ಯ ರೌಲ್ ವುಡ್ ಕಮ್ ಕ್ಲೀನ್, he would come out clean. ಮುಖ ಏನಾಗುತ್ತೆ ಇವರಿಗೆ? he will come out clean. ಏನು ಮಾಡೋಕ್ಕೆ ಬರೋದಿಲ್ಲ. ಸೊ ದ ಸ್ಯಾಂಕ್ಷನ್ ಈಸ್ ನಾಟ್ ಫೇರ್. ಮತ್ತು ಈ ನ್ಯಾಯ ಸನ್ನಿತ BNS ಇದರಲ್ಲಿ ದೇರ್ ಇಸ್ ನೋ ಮೆಟೀರಿಯಲ್. ಆದ್ದರಿಂದ ಸ್ಯಾಂಕ್ಷನ್ ಅಂಡರ್ 218 ಆಲ್ಸೋ ಅನ್ಕಾನ್ಸ್ಟಿಟ್ಯೂಷನಲ್, ನಾಟ್ ಲೀಗಲ್ ಅಂತ ಕೂಡ ಹೇಳ್ತೀನಿ.
Therefore, it is a zero case. It's made as a bigger case by the ED, by the governor, who are all from Nagpur. Goodbye to Nagpur. Jai Hind, Jai Karnataka. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.